ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಮತ್ತು ಇವತ್ತು ಭೀಮನ ಅಮಾವಾಸ್ಯೆ ಕೂಡ. ನಾನು ಕೂಡ ಆಚರಿಸ್ತಾ ಇದ್ದೀನಿ ಭೀಮನ ಅಮಾವಾಸ್ಯೆಯನ್ನು. ಅಂದರೆ ಜ್ಯೋತಿರ್ಭೀಮನ ಅಮಾವಾಸ್ಯೆಯ ವ್ರತವನ್ನು ಮಾಡಲ್ಲ, ನಾನು ಬರೀ ಗಂಡನ ಪಾದಪೂಜೆಯನ್ನು ಮಾಡ್ತೀನಿ. ಮಾಮೂಲಿ ಪೂಜೆ ಮಾಡಿಬಿಟ್ಟು ಆನಂತರ ನಾನು ಪಾದಪೂಜೆಯನ್ನು ಮಾಡ್ತೀನಿ. ತುಂಬ ಮಳೆ ಇರೋದ್ರಿಂದ ಹೂವುಗಳೆಲ್ಲ ಅಷ್ಟು ಬಿಡ್ತಾ ಇಲ್ಲ. ಇರೋ ಹೂವಿನಲ್ಲೇ ಸಿಂಪಲ್ಲಾಗಿ ಪೂಜೆ ಮಾಡಿಬಿಟ್ಟು ಸಿಂಪಲ್ಲಾಗಿ ಗಂಡನ ಪಾದಪೂಜೆಯನ್ನು ಮಾಡಿದೆ ನಾನು. ಏನಪ್ಪ ಭೀಮನ ಅಮಾವಾಸ್ಯೆ ಅಂದರೆ ಎಲ್ರಿಗೂ ಗೊತ್ತಿರೋದೆ, ಗಂಡನ ಆಯಸ್ಸು, ಆರೋಗ್ಯ ಮತ್ತು ಯಶಸ್ಸು ಹೆಚ್ಚಾಗಲಿ ಅಂತ ಹೇಳಿ ಮಾಡುವಂಥ ಒಂದು ವ್ರತವನ್ನು ಭೀಮನ ಅಮಾವಾಸ್ಯೆಯ ವ್ರತ ಅಂತ ಹೇಳ್ತಾರೆ. ಮದುವೆ ಆಗಿರ್ತಕ್ಕಂತಹ ಗೃಹಿಣಿಯರು ಗಂಡನ ಆಯಸ್ಸು, ಆರೋಗ್ಯ ಮತ್ತು ಯಶಸ್ಸು ಹೆಚ್ಚಾಗಲಿ, ಸದಾ ಸುಮಂಗಲಿಯಾಗಿರಲಿ ಅಂತ ಹೇಳಿ ಬೇಡ್ಕೊಂಡು ಈ ವ್ರತವನ್ನು ಮಾಡಿದ್ರೆ, ಮದುವೆ ಆಗದೇ ಇರುವಂಥ ಹುಡುಗಿಯರು ಒಳ್ಳೆ ಗಂಡ ಸಿಗಲಿ ಅಂತ ಹೇಳಿಬಿಟ್ಟು ಈ ವ್ರತವನ್ನು ಮಾಡ್ತಾರೆ. ಏನಪ್ಪ ಅಂತಂದರೆ ಕೆಲವರಿಗೆ ಡೌಟ್ ಇದೆ, ಪಂಚಪಾಂಡವರಲ್ಲಿ ಒಬ್ಬ ಆದಂಥ ಭೀಮನಿಗೂ ಮತ್ತು ಈ ಭೀಮನ ಅಮಾವಾಸ್ಯೆಗೂ ಏನಾದರೂ ಸಂಬಂಧ ಇದೆಯಾ, ಅದಕ್ಕೋಸ್ಕರ ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರಾ ಅನ್ನುವಂಥ ಡೌಟು ಹಲವಾರು ಜನರಲ್ಲಿ ಇದೆ. ಖಂಡಿತ ಇಲ್ಲ. ಆ ಭೀಮನಿಗೂ ಮತ್ತು ಈ ಭೀಮನ ಅಮಾವಾಸ್ಯೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಈಶ್ವರನ ಇನ್ನೊಂದು ಹೆಸರು ಭೀಮೇಶ್ವರ ಅಂತ ಹೇಳಿಬಿಟ್ಟು ಈ ವ್ರತ ಅಮಾವಾಸ್ಯೆ ದಿನ ಮಾಡೋದ್ರಿಂದ ಭೀಮನ ಅಮಾವಾಸ್ಯೆ ಅಂತ ಹೇಳಿಬಿಟ್ಟು ಇದಕ್ಕೆ ಹೆಸರು ಬಂದಿದೆ. ಇನ್ನು ಸ್ಕಂದ ಪುರಾಣದಲ್ಲಿ ಇದ್ರ ಬಗ್ಗೆ ಒಂದು ಕತೆ ಕೂಡ ಇದೆ. ಏನಪ್ಪ ಅಂತಂದರೆ, ಆಗಿನ ಕಾಲದ ರಾಜನೊಬ್ಬನಿಗೆ ಒಬ್ಬನೇ ಒಬ್ಬ ಮಗ ಇರ್ತಾನೆ. ಅವನ ಮದುವೆಯನ್ನು ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ವಧುವನ್ನು ಹುಡುಕ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ರಾಜಕುಮಾರನಿಗೆ ಅಕಾಲ ಮರಣ ಬರುತ್ತೆ. ಮದುವೆ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರುವಂಥ ಮಗ ಸತ್ತು ಹೋದಾಗ ರಾಜ ತುಂಬ ದುಃಖಕ್ಕೆ ಒಳಗಾಗ್ತಾನೆ. ಮಗನಿಗೆ ಮದುವೆ ಮಾಡಬೇಕು ಅನ್ನೋ ಆಸೆ ಹಾಗೆ ಉಳಿದಿರತ್ತೆ ಅಲ್ಲ. ಸೊ ಹಾಗಾಗಿ ಅವನು ಒಂದು ಡಂಗುರವನ್ನು ಹೊಡಿಸ್ತಾನೆ. ಸತ್ತ ನನ್ನ ಮಗನನ್ನು ಯಾರು ಮದುವೆ ಆಗ್ತಾರೋ ಅವರಿಗೆ ನಾನು ಅಪಾರವಾದಂಥ ಧನ ಸಂಪತ್ತನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಡಂಗೂರವನ್ನು ಹೊಡಿಸಿದಾಗ ಒಂದು ಬಡ ಬ್ರಾಹ್ಮಣ ಕುಟುಂಬದವರು ಮುಂದೆ ಬರ್ತಾರೆ. ನನ್ನ ಮಗಳನ್ನು ನಾನು ಮದುವೆ ಮಾಡಿ ಕೊಡ್ತೀನಿ ಅಂತ ಹೇಳಿ. ಆಗ ಮದುವೆ ತುಂಬ ವಿಜೃಂಭಣೆಯಿಂದ ಮಾಡಿ ಮುಗಿಸ್ತಾರೆ. ಮದುವೆ ಮುಗಿದ ನಂತರ ರಾಜಕುಮಾರನ ಅಂತ್ಯಕ್ರಿಯೆಗೆ ಭಾಗೀರಥಿ ನದಿಯ ದಂಡೆಗೆ ತಗೊಂಡು ಬರ್ತಾರೆ ಶವವನ್ನು. ಆಗ ತುಂಬ ಜೋರಾಗಿ ಕುಂಭದ್ರೋಣ ಮಳೆ ಸುರಿಯೋಕ್ಕೆ ಸ್ಟಾರ್ಟ್ ಆಗತ್ತಂತೆ. ಸೊ ಮಳೆಯ ವಿಪರೀತವನ್ನು ತಡೆಯಲಾರದೆ ಅಲ್ಲಿರ್ತಕ್ಕಂಥ ಜನರೆಲ್ಲ ಚಲ್ಲಾಪಿಲ್ಲಿಯಾಗಿ ಓಡಿ ಹೋಗ್ತಾರಂತೆ. ಸೊ ಅಂಥ ಸಂದರ್ಭದಲ್ಲಿ ಶವದ ಜೊತೆಗೆ ಆ ಹೆಂಡತಿಯಾದವಳು ಮಾತ್ರ ಇರ್ತಾಳಂತೆ. ಆಗ ಅವಳಿಗೆ ಇವತ್ತು ಜ್ಯೋತಿರ್ಭೀಮನ ಅಮಾವಾಸ್ಯೆಯ ವ್ರತ ಅಂತ ಹೇಳಿಬಿಟ್ಟು ನೆನಪಾಗತ್ತಂತೆ. ಆಗ ಅವಳು ಅಲ್ಲೇ ಇದ್ದ ನದಿಯಲ್ಲಿ ಸ್ನಾನ ಮಾಡಿ ಶುದ್ಧವಾಗಿ ಈ ಒಂದು ಭೀಮನ ಅಮಾವಾಸ್ಯೆಯ ವ್ರತವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳಂತೆ. ತುಂಬ ಶ್ರದ್ಧೆಯಿಂದ ವ್ರತವನ್ನು ಕೂಡ ಮಾಡಿ ಮುಗಿಸ್ತಾಳಂತೆ. ಅವಳ ಭಕ್ತಿಯನ್ನು ನೋಡಿ ಮೆಚ್ಚಿ ಈಶ್ವರ ಮತ್ತು ಪಾರ್ವತಿ ಪ್ರತ್ಯಕ್ಷ ಆಗಿ, ನಿನ್ನ ಭಕ್ತಿಗೆ ನಾವು ಮೆಚ್ಚಿದ್ದೀವಿ, ನಿನಗೆ ಏನು ವರ ಬೇಕು ಕೇಳು ಅಂತ ಹೇಳಿಬಿಟ್ಟು ಅವಳಲ್ಲಿ ಹೇಳ್ತಾರಂತೆ. ಆಗ ಅವಳು ಸತ್ತೋಗಿರ್ತಕ್ಕಂಥ ರಾಜಕುಮಾರ ತನ್ನ ಪತಿಯನ್ನು ಬದುಕಿಸಿಕೊಡಿ, ಪುನರ್ಜೀವವನ್ನು ಕೊಡಿ ಅವನಿಗೆ ಅಂತ ಹೇಳಿ ಕೇಳ್ಕೊತಾಳಂತೆ. ಸೊ ಆಗ ಈಶ್ವರ ಮತ್ತು ಪಾರ್ವತಿ ತಥಾಸ್ತು ಅಂತ ಹೇಳಿ ಆ ರಾಜಕುಮಾರನಿಗೆ ಮರುಜೀವವನ್ನು ಕೊಡ್ತಾರಂತೆ. ಹಾಗೆ ಬದುಕುಳಿದ ರಾಜಕುಮಾರ ಸುಖ ಸಂತೋಷದಿಂದ 100 ಕಾಲ ಅವನು ಬದುಕ್ತಾನಂತೆ. ಸೊ ಅವತ್ತಿನಿಂದ ಈ ವ್ರತವನ್ನು ಯಾರು ಆಚರಿಸ್ತಾರೋ ಅವರ ಗಂಡನ ಆಯಸ್ಸು, ಆರೋಗ್ಯ, ಯಶಸ್ಸು ಹೆಚ್ಚಾಗತ್ತೆ ಅನ್ನುವಂಥ ನಂಬಿಕೆ ನಮ್ಮ ಜನರಲ್ಲಿ ಇದೆ. ಸೊ ನಾನು ಕೂಡ ಸಿಂಪಲ್ಲಾಗಿ ದೇವ್ರ ಪೂಜೆಯನ್ನು ಮಾಡಿಬಿಟ್ಟು ನಮ್ಮ ಮನೆಯವರ ಪಾದ ಪೂಜೆನ ಮಾಡಿದೆ. ಈ ಥರ ಎಲ್ಲ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ನನ್ನ ಗಂಡನಿಗೆ ತುಂಬ ಮುಜುಗರ, ಇಷ್ಟ ಆಗಲ್ಲ ಅವ್ರಿಗೆ. ಆದರೂ ನನಗೋಸ್ಕರ ಪೂಜೆಯನ್ನು ಮಾಡಿಸ್ಕೊಂಡ್ರು. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you so much.